ಚಂದ್ರಣ್ಣ, ಇದಿಷ್ಟು ನಿಮ್ಮ ಯಕ್ಷಗಾನದ ಪಯಣದ ಕತೆ. ಈಗ ನಿಮಗೆ ಎಷ್ಟು ವರ್ಷ ವಯಸ್ಸು ಅಂತ ಹೇಳಿ? 51ನೇ ವರ್ಷ. ಮೇಳ ತಿರುಗಾಟದ ಅನುಭವ? 36 ವರ್ಷ. 36 ವರ್ಷ ತಿರುಗಾಟದ ಅನುಭವ ಇದೆ. ಚಂದ್ರಣ್ಣ, ಈ ಹಿಂದೆ ನಮ್ಮ ವಾಹಿನಿಯಲ್ಲಿ ಕೂಡ ಸಂದರ್ಶನ ಮಾಡುವಾಗ, ಅನೇಕ ಕಲಾವಿದರ ಸಂದರ್ಶನ ಮಾಡುವಾಗ, ನಮ್ಮ ವೀಕ್ಷಕರು ಅಥವಾ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರಲ್ಲಿ ಏನಾದ್ರೂ ಒಂದು ಪದ್ಯದ ಅರ್ಥವನ್ನು ಹೇಳಿಸಬೇಕು ಅಂತ ಹೇಳಿ ನನಗೆ ರಿಕ್ವೆಸ್ಟ್ ಬರ್ತದೆ. ಅಮ್ಮುಂಜೆ ಮೋಹನನಿಂದ ವರ್ಣನೆಯನ್ನ ಮಾಡಿಸಿದ್ದೇನೆ, ಕಡಬರೈಗಳಿಂದ ಪದ್ಯವನ್ನ ಹೇಳಿಸಿದ್ದೇನೆ, ಹೀಗೆ. ಸೊ ನಿಮ್ಮದು ಧರ್ಮಸ್ಥಳ ಮೇಳದಲ್ಲಿ ಗಣಮಣಿಯನ್ನ ಮಾಡುವಂತವರು ನೀವು. ಹಾಗಾಗಿ ಆ ಗಣಮಣಿಯ ಒಂದು ಅಭಯ ಕೊಡುವಂತಹ ಒಂದು ಪದ್ಯದ ಆ ಕಡೆಯ ಭಾಗವನ್ನ ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿ. ಗಣಮಣಿಯ ಅಣ್ಣಪ್ಪನಾಗಿ ಭೂಲೋಕಕ್ಕೆ ಇಳಿಯುವುದು ಮಾನವ ಸ್ವರೂಪದಿಂದ. ಅಲ್ಲಿ ಕುಮಾರಯ್ಯ ಹೆಗ್ಗಡೆಗೆ ಕೊನೆಯ ಕ್ಷಣಕ್ಕಾಗುವಾಗ ನಿಜರೂಪ ನೋಡಬೇಕು ಅಂತ ಆಸೆ ಉಂಟು ಅಂತ ಕೇಳಿಕೊಂಡಾಗ ಗಣಮಣಿ ನಿಜರೂಪದಿಂದ ಬರುವ ಅಣ್ಣಪ್ಪ ಮಾಯವಾಗಿ ಗಣಮಣಿ ಬರುವುದು, ಆವಾಗೊಂದು ಅಭಯ ಕೊಡೋದು, ಮುಂದೆ ಹೇಗೆ ದಾನ ಧರ್ಮಾದಿಗಳನ್ನು ನಡೆಸಬೇಕೆನ್ನುವ ಹಾಗೆ. ಹೆಗ್ಗಡೆ ಹೆಗ್ಗಡೆ ಹೆಗ್ಗಡೆ, ನಿನ್ನ ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ದೇನೆ. ನೋಡಿಕೋ ನೋಡಿಕೋ ನೋಡಿಕೋ. ದಾನ ಧರ್ಮಾದಿಗಳಿಂದ ಪ್ರಸಿದ್ಧಿ ಪಡೆದಂತಹ ಈ ಕುಡುಮಪುರವು ಇನ್ನು ಮುಂದಕ್ಕೆ ಶ್ರೀಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀಕ್ಷೇತ್ರ ಧರ್ಮಸ್ಥಳವಾಗಲಿ. ದಾನ ಧರ್ಮಾದಿಗಳು ಈ ಸ್ಥಳದಲ್ಲಿ ಕ್ರಮವಾಗಿ ನಡೆಯುತ್ತಾ ಬರಬೇಕು. ಅವುಗಳನ್ನು ಮತ್ತೊಮ್ಮೆ ಜ್ಞಾಪಿಸಿಕೋ. ಅನ್ನದಾನ, ಎಣ್ಣೆದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇನೆ. ಸಂಪತ್ತಿನ ಕೊರತೆಯುಂಟಾದಲ್ಲಿ ದೇವಸ್ಥಾನದ ಬಡಗು ದಿಕ್ಕಿನ ಬಾಗಿಲನ್ನು ತೆರೆದಿರಿಸು. ನೇಮ ನಡಾವಳಿಗಳ ಮೂಲಕ ಭಕ್ತಾದಿಗಳಿಂದ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತೇನೆ. ಮುಂದೆ ಕಾಣುವಂತಹ ಬೆಟ್ಟದಲ್ಲಿ ನನಗೊಂದು ಗುಡಿಯನ್ನು ನಿರ್ಮಾಣಗೊಳಿಸು. ಅದಕ್ಕೆ ಅಣ್ಣಪ್ಪ ಬೆಟ್ಟವೆಂದು ಹೆಸರಾಗಲಿ. ಭಕ್ತಾದಿಗಳೆಲ್ಲ ನೇತ್ರಾವತಿ ಪುಣ್ಯವಾಹಿನಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿದರೆ ಅವರ ಇಷ್ಟಾರ್ಥ ಸಿದ್ಧಿಯಾಗ್ತದೆ. ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮಧ್ಯರಾತ್ರಿ ವೇಳೆಯಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಂದ್ರಣ್ಣನ ವೇಷದಲ್ಲಿ ಗಣಮಣಿ ವೇಷವನ್ನ ನೀವು ನೋಡಿದ್ರೆ ಇವರಿಗೆ ಹೇಳಿದಂತಹ ಈ ಒಂದು ಅಪಾಯದ ಭಾಗವನ್ನು ನೀವು ಖಂಡಿತವಾಗಿ ನೋಡಿರ್ತೀರಿ. ಚಂದ್ರಣ್ಣ ಇಷ್ಟು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ನಿಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ಯಕ್ಷಗಾನದಿಂದ ಜೀವನವನ್ನು ಕಟ್ಟಿಕೊಳ್ಳಬಹುದಾ ಅಥವಾ ಚಂದ್ರಶೇಖರ್ ಕಟ್ಟಿಕೊಂಡಿದ್ದಾರ? ನಾನಂತೂ ಕಟ್ಟಿಕೊಂಡಿದ್ದೇನೆ. ಯಾಕಂದರೆ ಸೇರೋ ಹೊತ್ತಿನಲ್ಲಿ ನಮಗೆ ಕಡಿಮೆ ಸಂಬಳ ಸಿಕ್ಕಿದರೂ ಕೂಡ ಅದರಲ್ಲಿ ನಾವು ಜೀವನ ಸಾಗಿಸಿದ್ದೇವೆ. ಆದರೆ ಈಗೀಗ ನೋಡುವಾಗ ಯಕ್ಷಗಾನವನ್ನೇ ಅವಲಂಬಿಸಿದಂತಹ ಒಬ್ಬ ಕಲಾವಿದನಿಗೆ ಸಂಸಾರವನ್ನು ನಡೆಸುವುದಕ್ಕೆ ತುಂಬ ಕಷ್ಟ ಅಂತ ಕಾಣಿಸ್ತಾ ಇದೆ. ಎಲ್ಲದಕ್ಕೂ ನಾವು ನೋಡುವಾಗ ಬದುಕು ಕಷ್ಟ ಅಂತ ಕಾಣಿಸ್ತಾ ಇದೆ ಎಲ್ಲ ವಿಭಾಗದಲ್ಲಿ. ಒಂದು ಮಕ್ಕಳ ಎಜುಕೇಶನ್, ಕೆಲವರು ಹೇಳ್ತಾರೆ ಈಗ ಸಂಬಳದ ಮಟ್ಟಿಗೆ ಯಕ್ಷಗಾನ ಕಲಾವಿದರು ಈಗಿನ ವಿಚಾರವನ್ನು ಉಂಟು. ಆದರೆ ಎಲ್ಲ ಕಲಾವಿದರಿಗೆಲ್ಲ ಸ್ವಲ್ಪ ಪ್ರಸಿದ್ಧಿಗೆ ಬಂದಂತಹ ಕಲಾವಿದರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಸಿಗ್ತದೆ. ಹಾಗೆಂತ ಕೆಲವು ಕಲಾವಿದರಿಗೆ ಒಂದು ಕಾರ್ಯಕ್ರಮ ಸಿಗದೇ ಇದ್ದಂತಹ ಕಲಾವಿದರು ಇದ್ದಾರೆ. ಹಾಗಾಗಿ ಅವರ ಬದುಕು ಕಷ್ಟ ಆಗ್ತದೆ. ಬದುಕು ಕಷ್ಟ ಆಗ್ತದೆ ಅಂತ ಹೇಳಿ. ಇದರ ನಡುವೆ ಇನ್ನೊಂದು ವಿಚಾರ ಕೇಳುವಂಥದ್ದು ಅಂತ ಹೇಳಿದ್ರೆ, ಚಂದ್ರಣ್ಣನವರು ಅನೇಕ ವೇಷಗಳನ್ನೆಲ್ಲ ಮಾಡಿದ್ದೀರಿ ನೀವು, ಬಹಳಷ್ಟು ವೇಷ. ನಿಮಗೆ ಫೇವ್ರೆಟ್ ವೇಷ ಯಾವುದು? ನೀವು ಮಾಡಿರುವಂತಹ ವೇಷದಲ್ಲಿ? ನಾನು ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದ್ದೇನೆ. ಅಂದರೆ ಸ್ತ್ರೀ ವೇಷ, ಪುಂಡು ವೇಷ, ಬಣ್ಣದ ವೇಷ, ಹಾಸ್ಯ, ಮತ್ತು ಮಹಿಷಾಸುರ ಎಲ್ಲ ಪಾತ್ರಗಳನ್ನು ಮಾಡಿದ್ದೇನೆ. ಕೇಸರ ತಟ್ಟಿ, ಮಹಿಷಾಸುರ ಎಲ್ಲ ಪಾತ್ರಗಳನ್ನು ಮಾಡಿದ್ದೇನೆ. ಆದರೆ ಅದರಲ್ಲಿ ನಾನು ಪ್ರೀತಿ ತೋರಿಸಿದ್ದೇನೆ. ಆ ಪಾತ್ರದಲ್ಲಿ ಅದು ನನಗೊಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಆ ಪಾತ್ರಕ್ಕೆ ನನ್ನಿಂದ ಎಷ್ಟು ಆಗ್ತದೋ ಅಷ್ಟು ಆ ಪಾತ್ರಕ್ಕೆ ನ್ಯಾಯವನ್ನು ಕೊಡಬೇಕು ಎನ್ನುವಂತಹ ಸಂಕಲ್ಪ ನನ್ನದು. ಅದು ಒಳ್ಳೆಯದಾಗಿದೆ ಕೆಟ್ಟದಾಗಿದೆ ಅದು ಪ್ರೇಕ್ಷಕರು ನಿರ್ಣಯ ಮಾಡುವಂಥದ್ದು. ನಮ್ಮಿಂದ ಆಗುವಷ್ಟು ಪ್ರಯತ್ನ ಮಾಡಿದ್ದೇನೆ. ಹಾಗೆ ಎಲ್ಲ ಪಾತ್ರಗಳನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಹೆಚ್ಚು ಅಂದರೆ ನನಗೆ
ಇಷ್ಟವಾದಂತಹ ಪಾತ್ರಗಳಂದ್ರೆ ಪುಂಡುವೇಷ. ಪುಂಡುವೇಷದಲ್ಲಿ ಫೇವರೆಟ್ ಯಾವುದು ನಿಮ್ಮಲ್ಲಿ? ಅಭಿಮನ್ಯು, ಬಬ್ರುವಾಹನ, ಬಬ್ರುವಾಹನ, ರಕ್ತರಾತ್ರಿ ಅಶ್ವತ್ಥಾಮ, ಇಂತಹ ಪಾತ್ರಗಳು, ಸುದರ್ಶನ, ಇಂತಹ ಪಾತ್ರಗಳು. ನಾನು ಈ ವಿಚಾರವನ್ನು ಯಾಕೆ ಕೇಳಿದ್ದು ಅಂತ ಹೇಳಿದ್ರೆ, ಅಭಿಮನ್ಯು ಮತ್ತೆ ರಕ್ತರಾತ್ರಿ ಅಶ್ವತ್ಥಾಮ ನಿಮ್ಮದು ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಅಭಿಮನ್ಯು ಮಾಡಿ ರಕ್ತರಾತ್ರಿ ಅಶ್ವತ್ಥಾಮನ ಪಾತ್ರವನ್ನ 5 ದಿನ 6 ದಿನ ಕಂಟಿನ್ಯೂ ಆಗಿ ನೀವು ಮಾಡಿದ್ದೀರಿ ಎನ್ನುವಂಥದ್ದನ್ನು ಮಾಡಿದ್ದೇನೆ. ಸೊ ಇದು ಏನು ವಿಚಾರ ಅಂತ ಹೇಳಿ, ಅಂದ್ರೆ ಈಗ ಅಭಿಮನ್ಯು ಮಾಡಿ ರಕ್ತರಾತ್ರಿಯಲ್ಲಿರುವಂತಹ ಅಶ್ವತ್ಥಾಮನನ್ನ ಮಾಡ್ಲಿಕ್ಕೆ ಅಸಾಧ್ಯ. ಈಗಿನ ಕಾಲಘಟ್ಟಕ್ಕೆ ನಾನು ಕೂಡ ಒಬ್ಬ ವೇಷಧಾರಿಯಾಗಿ 1-2 ಪದ್ಯವನ್ನ ಕುಣಿಯುವಾಗ ಅಥವಾ ಹಾರುವಾಗ ಸಾಧ್ಯ ಆಗುವುದಿಲ್ಲ. ಬಟ್ ನಿಮಗೆ ಯಾಕೆ ಅದು ಸಾಧ್ಯ ಆಯ್ತು? ಈಗಲೂ ಕೂಡ ಮಾಡ್ತೀರಿ, ಇಲ್ಲ ಅಂತ ಹೇಳುದಿಲ್ಲ ನಾನು, ಬಟ್ ಹೇಗೆ? ನಿರಂತರವಾಗಿ 5 ದಿವಸ ನಾವು ಮಾಡಿದಿಲ್ಲ, ಒಂದು 2-3 ಸಲ ಅಂತೂ ನಾನು ಅಭಿಮನ್ಯು ಮಾಡಿದ್ದೇನೆ. ಅಭಿಮನ್ಯು ಮಾಡಿ ರಕ್ತರಾತ್ರಿ ಅಶ್ವತ್ಥಾಮ ಅಂದ್ರೆ ಅಭಿಮನ್ಯು ಎಷ್ಟು ಕಷ್ಟದ ಪಾತ್ರವು ಅದಕ್ಕಿಂತಲೂ ಕಷ್ಟದ ಪಾತ್ರ ರಕ್ತರಾತ್ರಿ ಅಶ್ವತ್ಥಾಮ. ಕೊನೆಯವರೆಗೆ ಸ್ಟೆಮಿನ್ ಉಳಿಸಿಕೊಳ್ಬೇಕು ಆ ಪಾತ್ರದಲ್ಲಿ. ಆದ್ರೆ ಮಾಡಿದ್ದೇನೆ ಹೇಗಂದ್ರೆ, ನನಗೆ ಒಂದು ಪಾತ್ರವನ್ನು ಮಾಡಿದ ಮೇಲೆ ಆಮೇಲೆ ಮತ್ತೊಂದು ಪಾತ್ರ ಮಾಡ್ತೇನೆ ಅಂತಂದ್ರೆ ಉಲ್ಲಾಸ ಹೆಚ್ಚು. ಯಾಕೆ ಏನೋ ಗೊತ್ತಿಲ್ಲ, ಅದಕ್ಕೆ ಇದಕ್ಕಿಂತ ಕೆಲಸ ಹೆಚ್ಚು ಕೆಲಸ ಮಾಡಬೇಕು ಅಂದ್ರೆ ಅದೊಂದು ಎಂತದ ನನ್ನ ಮನೋಧರ್ಮ. ಹಾಗೆ ಅದರಲ್ಲಿ ಕೆಲಸ ಅದಕ್ಕಿಂತ ಕಡಿಮೆ ಆಗಬಾರದು ಎನ್ನುವ ಭಾವನೆ ನನ್ನದು. ಹಾಗೆ ಮಾಡಿದ್ದೇನೆ, ಏನೋ ದೇವರು ಮಾಡಿಸಿದ್ದಾರೆ. ಹೌದು, ಅದೇ ನಾನು ಹೇಳುವಂಥದ್ದು. ಈಗಿನ ಕಾಲಕ್ಕಾದ್ರೆ ಅಸಾಧ್ಯ. ಆದ್ರೂ ಚಂದ್ರಣ್ಣ ಈಗಲೂ ಕೂಡ ಒಂದಷ್ಟು ಅವರ ವಿಡಿಯೋ ತುಣುಕುಗಳಿದೆ. ಅಭಿಮನ್ಯುಗಿರುವಂತಹ ಪದ್ಯಗಳು 8-9 ಪದ್ಯಗಳೆಲ್ಲ ಆಗಿ ಮತ್ತೆ ನಿಧಾನ ಪದ್ಯ, ಮತ್ತೆ ಯುದ್ಧದ ಭಾಗಗಳು. ಇಲ್ಲಿ ರಕ್ತರಾತ್ರಿ ಅಶ್ವತ್ಥಾಮ ಕೇಳಿದ್ರೆ ಏರು ಪದ್ಯಕ್ಕೆ ಪ್ರವೇಶ ಆಗತ್ತೆ, ಅದರ ಜೊತೆಗೆ ಮತ್ತೆ ಒಂದಷ್ಟು ವೇಗದ ಮಿತಿ ಏರಿಕೊಂಡೇ ಹೋಗ್ತದೆ. ಇಲ್ಲಿ ಎಷ್ಟು ಮಾಡಿದ್ದಾರೋ ಅದರ 100 ಪಟ್ಟು ಹೆಚ್ಚು ಶ್ರಮವನ್ನು ಅಶ್ವತ್ಥಾಮನಿಗೂ ಕೊಡ್ತಾರೆ, ಪಾತ್ರಕ್ಕೆ ನ್ಯಾಯವನ್ನ ಒದಗಿಸ್ತಾರೆ ಅನ್ನುವಂಥದ್ದು ವಿಚಾರ. ಚಂದ್ರಣ್ಣ ಇದರ ನಡುವೆ ಯಕ್ಷಗಾನ ಕಾಲಮಿತಿಗೆ ಒಗ್ಗಿಕೊಂಡಿದೆ. ಈಗ ಕಾಲಮಿತಿ ಬೆಳಗಿನವರೆಗೆ ನಾಟಕಗಳಿಲ್ಲ. ಇದರ ಬಗ್ಗೆ ಏನಾದ್ರು ಹೇಳುದಾದ್ರೆ ಏನು? ಮೊದಲೆಲ್ಲ ಇಡೀ ರಾತ್ರಿ ಕೂತ್ಕೊಳ್ಳುವಂತಹ ಒಂದು ಜನರಿಗೆ ತಾಳ್ಮೆ ಇತ್ತು. ಈಗ ಏನಾಗಿದೆ ಅಂದ್ರೆ, ಈಗ ಯಾವುದು ಅಂದ್ರೆ ಅತಿ ಬೇಗ ಮುಗಿಬೇಕು ಎನ್ನುವಂತ ಕಾಲಘಟ್ಟದಲ್ಲಿ ಇದ್ದೇವೆ. ಅಂದ್ರೆ ಕಂಪ್ಯೂಟರ್ ಯುಗ, ಅದರಷ್ಟು ಬೇಗ ಮನೋರಂಜನೆ ಸಿಗಬೇಕು, ಬೇಗ ಮುಗಿಬೇಕು ಎನ್ನುವ ಭಾವನೆ. ಹಾಗೆ ಅಂತ ಈಗಲೂ ಇಡೀ ರಾತ್ರಿ ನೋಡಿ ಆಸ್ವಾದಿಸುವವರು ಪ್ರೇಕ್ಷಕರು ಇದ್ದಾರೆ ಕೆಲವರು. ಈಗ ಮಳೆಗಾಲದಲ್ಲಿ ನಾವು ಆಟ ಆಡ್ತಾ ಇರೋ, ಆದ್ರೆ ನಿರಂತರವಾಗಿ ಇದು ಆದ್ರೆ ಅದನ್ನು ನೋಡುವವರಿಲ್ಲ. ಈಗ ನಾನು ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಆದ್ಮೇಲೆ ಒಂದು 9-10 ವರ್ಷ ಆಯ್ತು ಧರ್ಮಸ್ಥಳ ಮೇಳದ ಕಾಲಮಿತಿ ಯಕ್ಷಗಾನ. ಅದಕ್ಕಿಂತ ಮೊದಲು ಇಡೀ ರಾತ್ರಿ ಆಗುವಾಗಲೇ ಇದ್ದೆ ನಾನು. ಇಡೀ ರಾತ್ರಿ ಆಗುವಾಗ ಪ್ರೇಕ್ಷಕರನ್ನು ನೋಡ್ತಾ ಇದ್ದೆವು ನಾವು. ಏನಿದ್ರು 12-1 ಗಂಟೆ ಆಗುವಾಗ ಸಾಧಾರಣ ಧರ್ಮ ದೇವತೆಗಳು ಬಂದು ಹೋಗುವಲ್ಲಿವರೆಗೆ ಅದನ್ನು ನೋಡಿ ಹೋಗ್ತಾ ಇದ್ದವರು ಹೆಚ್ಚು. ಕೊನೆಗಾಗ 25-50 ಜನ ಹಾಗೆ ಇರ್ತದೆ. ಅದನ್ನು ನೋಡುವಾಗ ಆವಾಗ ಇಡೀ ರಾತ್ರಿ ಆಟಕ್ಕೂ ಈ ಕಾಲಮಿತಿಗೂ ನಾವು ನೋಡುವಾಗ ಕಾಲಮಿತಿಯಲ್ಲಿ ತುಂಬಾ ಜನ ಸೇರ್ತಾರೆ, ಕೊನೆಯವರೆಗೆ ಇರ್ತಾರೆ. ಈಗ ಒಂದು 500 ಜನ ಇದ್ರೆ ಅದರಲ್ಲಿ ಒಂದು 100 ಜನ ಹೋಗ್ಬೋದು ಬಿಟ್ರೆ ಆಟ ಮುಗಿಯುವವರೆಗೆ 400 ಜನ ಇರ್ತಾರೆ. ಆದ್ರೆ ಕಲಾವಿದರ ಕಲಿಕೆಗೆ ಸ್ವಲ್ಪ ತೊಡಕಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಿತಿಯೊಳಗೆ ಮುಗಿತದೆ ಈ ರೀತಿ. ಈಗ ಕಟೀಲ್ ಮೇಳವು ಹಾಗೆ, ಕಾಲಮಿತಿಯೊಳಗೆ ಇರುವಂತ ಧರ್ಮಸ್ಥಳವು ಹಾಗೆ. ಅಂದ್ರೆ ಕಲೀಲಿಕ್ಕೆಲ್ಲೂ ಅವಕಾಶಗಳು ಕೊರತೆ ಆಗ್ತದೆ. ಕಲೀಲಿಕ್ಕೆ ಸ್ವಲ್ಪ ಕೊರತೆ ಆಗ್ತದೆ, ಹೌದು. ಆದ್ರೆ ಒಂದೆಂತ ಅಂದ್ರೆ, ಈಗ ನಮಗೆ ಕಾಲಮಿತಿಗೆ ನಾವು ಪ್ರಸಂಗಗಳನ್ನು ಸೆಟ್ಟಿಂಗ್ ಮಾಡುವಾಗ, ಈಗ ಒಂದು ಅಭಿಮನ್ಯು ಕಾಳಗ ಅಥವಾ ಗದಾಯುದ್ಧ, ಈ ಪ್ರಸಂಗಗಳು ಇಡೀ ರಾತ್ರಿ ಆಗುವಾಗ ಅದು ಇಡೀ ಪ್ರಸಂಗ ಕುರುಕ್ಷೇತ್ರ ಅಂತ ಕೊಡ್ತಾ ಇದ್ದೀನಿ. ಈಗ ನಮಗೆ 3 ಗಂಟೆ 4 ಗಂಟೆ ಆಟ ಆಗುವಾಗ ಈ 2 ಗಂಟೆ ಅಭಿಮನ್ಯು ಕಾಳಗೆ 2 ಗಂಟೆ ಹೋಗ್ತಾ ಇದ್ದದ್ದು ಇಡೀ ರಾತ್ರಿ ಆಟ. ಆವಾಗ ಈ 2 ಗಂಟೆ ಇದಕ್ಕೂ ಕೊಡ್ತೇವೆ ನಾವು. ಕೆಲವು ಪದ್ಯಗಳನ್ನು ಬಿಟ್ರೆ ಈ ರಂಗಕ್ಕೆ ನೋಡುವವರಿಗೆ ಏನದು ಕೊರತೆ ಅಂತ ಕಾಣುದಿಲ್ಲ ಅಂತ, ನಮಗೆ ಕಲಿಯುವವರಿಗೆ ಕಷ್ಟ ಆಗ್ತದೆ. ಏನಿದ್ರು ವೇಗವಾಗಿ ನಾವು ಮಾತಾಡುದು, ಕುಣಿಯುವುದೆಲ್ಲ ಇದು ಮುಗಿಸ್ಬೇಕು, ಇಷ್ಟು ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಹೇಳುವಾಗ ಅದರ ಬಗ್ಗೆ ನಾವು ಲಕ್ಷ್ಯ ವಹಿಸ್ತೇವೆ. ಇದು ಮುಗಿಬೇಕಲ್ಲ, ಮುಗಿತದ ಇಲ್ವ ಅಂತ. ಆವಾಗ ಪದ್ಯಗಳನ್ನೆಲ್ಲ ಬಿಟ್ಟು ಮತ್ತೆ ಮಾತುಗಳನ್ನು ಕಡಿತ ಮಾಡಿ ಹೋಗ್ಬೇಕಾಗ್ತದೆ. ಹೌದು, ಎಸ್. ಇದಿಷ್ಟು ಕಡೆಯ ಭಾಗಕ್ಕೆ ಬರ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಶ್ನೆಗಳಿದೆ ನಿಮ್ಮಲ್ಲಿ. ಚಂದ್ರಶೇಖರ ಧರ್ಮಸ್ಥಳ ರಂಗಸ್ಥಳದ ಚಾಲೆಂಜಿಂಗ್ ಸ್ಟಾರ್ ಹೌದಾ? ಅದು ಒಮ್ಮೊಮ್ಮೆ ಬೇಕಾಗ್ತದೆ ಚಾಲೆಂಜ್. ಯಾರಿದ್ರು ಕೂಡ ಹಿರಿಯರ ಕಿರಿಯರು ಅದೆಲ್ಲ ಗೊತ್ತಿಲ್ಲ, ಬಟ್ ತಾನು ಬಿಟ್ಟು ಕೊಡುವುದಿಲ್ಲ ಅನ್ನುವಂಥದ್ದು ಅದು ಏನು ವಿಚಾರ ಅಂತೇಳಿ. ಅಲ್ಲ, ಎಲ್ಲ ಕಡೆಯಲ್ಲಿ ಹಾಗೆ ಮಾಡುವುದಿಲ್ಲ. ಒಂದೊಂದು ಸಂದರ್ಭದಲ್ಲಿ ಕೆಲವರು ನಮ್ಮನ್ನು ಕೆಣಕುವವರು ಅಂತ ಇರ್ತಾರೆ. ಆವಾಗ ನಮಗೊಂದು
ಜೋಶ್ ಬರ್ತದೆ. ಹೌದು, ದಿವಸ ಅಂದ್ರೆ ನಮ್ಗೆ ಒಂದು ಮರ್ಯಾದೆ ಪ್ರಶ್ನೆ ಆಗ್ತದೆ. ಅವಾಗ ಬಿಟ್ಟು ಕೊಡುದೇ ಇಲ್ಲ, ಅದು ಬಿಟ್ಟು ಕೊಡುವ ಯಾರಾದ್ರೂ ಬಿಟ್ಟು ಈಗಲೂ ಕೊಡುದಿಲ್ಲ. ಕೂಡ ಹಾಗೆ ಒಂದು ಕೆಲಸದಲ್ಲಿ ಎಲ್ಲ ನಿಮ್ಮದು ವೆರೈಟಿ. ಈಗ ನಾನು ಮತ್ತೆ ನವೀನ್ ಶೆಟ್ರು ಒಟ್ಟಿಗೆ ಹೋಗುವಾಗೆಲ್ಲ ಹೇಳ್ತಾರೆ, ಹ. ಚಂದ್ರನ್ನಡ ಒಂಜಿ ಬಲ್ಲಿ ಏರೆಗ್ಲ ಬಲ್ಲಿ ಯಾರು ಬುದ್ಧಿ ಕೊರ್ಪುಜರು. ಯಾಕೆ ಅಂತ ಕೇಳಿದ್ರೆ ಇವರು ಕೇವಲ ರಂಗಸ್ಥಳದಲ್ಲಿ ಮಾತ್ರ ಅಲ್ಲ, ಬದಲಾಗಿ ತೆಂಗಿನ ಮರಕ್ಕೆ ಹತ್ತಾರೆ, ಮನೆಯಲ್ಲಿ ಎಲ್ಲ ಕೆಲಸ ಇವರೇ ಮಾಡ್ತಾರೆ, ಅಡಿಕೆಯನ್ನ ಕೊಯ್ತಾರೆ, ಎಲ್ಲವೂ ಅಷ್ಟೆಲ್ಲ ಅವ್ರ ಬಾಡಿ ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿರುವಂತದ್ದು. ಸೊ ರಂಗಸ್ಥಳದಲ್ಲಿ ಕೂಡ ಹಾಗೆ. ಸೊ ಹಾಗಾಗಿ ನೀವು ವೀಕ್ಷಕರು ನೋಡಿರ್ಬೋದು, ಅನೇಕ ಕಾಂಪಿಟೇಷನ್ ಏನು ಸ್ಪರ್ಧೆಗಳಲ್ಲೆಲ್ಲ ಚಂಡಮುಂಡರಾಗಿರ್ಬೋದು ಇತ್ಯಾದಿ ವೇಷಗಳಲ್ಲಿ ಅಥವಾ ಏನು ವೆರೈಟಿ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲವನ್ನು ಕೂಡ ಇವರು. ಅದು ನಿಮಗೆ ಎಲ್ಲಿಂದ ಬಂದಿರುವಂತದ್ದು ಚಂದ್ರಣ್ಣ? ನಿಮ್ಮ ಶ್ರೀಧರ್ ಭಂಡಾರಿ ಅವರಿಂದಲ್ಲ ಅಥವಾ ಹೇಗೆ ಆ ವೆರೈಟಿ ಹಾಕುವಂತದ್ದು? ಚಾಲು ನಾಟ್ಯ ಆಗಿರ್ಬೋದು ಅಥವಾ ದಿಗಿನದ್ದು ಕ್ರಮ ಆಗಿರ್ಬೋದು. ದಿಗಿನದ್ದು ವೆರೈಟಿ ಆರಂಭ ಮಾಡಿದ್ದು ನಾನು ಮೊದಲು ಯಾರದ್ದು ನೋಡ್ಲಿಲ್ಲ. ಹ. ಹಾಗಂತ ಕೆಲವು ಈ ವೆರೈಟಿ ಕುಣಿಯೋದಕ್ಕೆ ಆರಂಭ ಮಾಡಿದ್ದು ನಾನೇ. ಹಾ ಹಾ. ನಾನು ಹೇಳಿಕೊಳ್ಳುವುದಲ್ಲ, ಆದ್ರೆ ಚಾಲು ನಾನೇ ಮಾಡಿದದ್ದು. ಅಂದ್ರೆ ಅದಕ್ಕೆ ಕಾರಣ ನಮಗೆ ದೇಲಂತ ಮಜಲು, ಸುಬ್ರಹ್ಮಣ್ಯ ಭಟ್ರು ಮತ್ತು ಪ್ರಭಾಕರ್ ಗೋರೆಯವರು ಅವರು ತಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೌದು, ಬಿಟ್ಟು ಬಾರಿಸ್ತಾರೆ. ಹೌದು. ಆವಾಗ ನಮ್ಗೆ ಅದಕ್ಕೆ ವೆರೈಟಿ ಮಾಡಬಹುದು ಅಂತ ಅನಿಸ್ತಾ ಇತ್ತು. ಹಾರುವಾಗಲೂ ಕೂಡ ಹಾರುವಾಗಲು ಈಗ ತ್ವರಿತಾಷ್ಟಕ್ಕೆ ಒಂದು ರೀತಿಯ ಹೌದು. ಜಂಪ್ ಮಾಡುದು, ಹೌದು, ಹೌದು. ಮತ್ತೆ ತ್ವರಿತ ತಿರುವುಡೆಗೆ ಒಂದು ರೀತಿ, ಹ. ತ್ವರಿತ ಜಂಪಿಗೆ, ಹೀಗೆ ಬೇರೆ ಬೇರೆ ವೆರೈಟಿ ಕುಣಿಬಹುದು ಅಂತ ನಾನು ಅಲ್ಲಿ ತೋರಿಸಿಕೊಟ್ಟಿದ್ದೇನೆ. ಈಗೆಲ್ಲರೂ ಅನುಕರಣೆ ಮಾಡ್ತಾರೆ. ಹೌದು. Yes. ಇದರ ನಡುವೆ ನಾನು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿದ್ದು ಯಾಕೆ ಕೇಳಿದ್ರೆ ವೀಕ್ಷಕರೆಲ್ಲರಿಗೂ ಕೂಡ ಗೊತ್ತಿದೆ. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಪಾಜೆಯಲ್ಲಿ ನಡೆದಂತಹ ಯಕ್ಷೋತ್ಸವದಲ್ಲಿ ದಿವಾಕರ್ ರೈ ಸಂಪಾಜೆ ಹಾಗೂ ಚಂದ್ರಶೇಖರ ಧರ್ಮಸ್ಥಳ ದೊಡ್ಡ ಮಟ್ಟದ ಒಂದು ರೆಕಾರ್ಡ್ ಅನ್ನ ಮಾಡ್ತೀರಿ. ದುಡ್ಡು ಸಿಕ್ಕಿದೆ. ಹೌದು, ದುಡ್ಡು ಸಿಕ್ಕಿದೆ, ದುಡ್ಡಿನ ವಿಚಾರ ಅಲ್ಲ. ಆ 30 ನಿಮಿಷಗಳ ಕಾಲ ಒಂದು ಉರುಳಿಕ್ಕೆ ತಿರುಗು ಅನ್ನುವಂಥದ್ದು ಅಸಾಧ್ಯ. ಮಾಡುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾನು ಕೂಡ ದಿಗಿನ ಹಾಕುವಂತಹ ಕಲಾವಿದ, ನಾನು ಕೂಡ ತಿರುಗ್ತೇನೆ. ಆದ್ರೆ ಈ ಮಟ್ಟಕ್ಕೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೇಳುವವರಿಗೆ ಹೇಳ್ಬೋದು, ಅಕಲು ಲಾಗಿನತ್ ಉರುಳಿಕೆ ತಿರುಗಿನ ಅಂತ ಹೇಳಿ. ನೀವು 5 ನಿಮಿಷ ತಿರುಗಿ ನೋಡಿ, ಮತ್ತೆ ನಿಮ್ಮನ್ನ ಹೊತ್ತುಕೊಂಡು ಹೋಗುವುದಕ್ಕೆ ಯಾರಾದ್ರೂ ಬರಬೇಕಾಗ್ತದೆ. ಆದ್ರೆ ನಾನು ಕೇಳುವಂಥದ್ದು ಏನು ಕೇಳಿದ್ರೆ, ನಿಮ್ಮದ್ದು ಮತ್ತು ದಿವಾಕರ್ ರೈ ಸಂಪಾಜೆಯವರ ನಡುವೆ ಆ ಸಂಪಾಜೆಯಲ್ಲಿ ನಡೆದಂತಹ ಅದೊಂದು ವಿಚಾರ ಏನು ಅಂತ ಹೇಳಿ. ಯಾಕಾಗಿ ಆ ಮನಸ್ಥಿತಿ ಬಂತು ನಿಮಗೆ? ಅದು ಸ್ಪರ್ಧೆಯಾಗಿ ನಾವು ಇದು ಮಾಡಿದ್ದಲ್ಲ, ಅದು ಆತ್ಮೀಯತೆಯ ಸ್ಪರ್ಧೆ ಅಂತ ಹೇಳ್ಬೋದು. ಹೌದೌದು, ನೀವಿಬ್ರು ಆತ್ಮೀಯರೇ. ನಾವು ಆತ್ಮೀಯರು, ಅಣ್ಣ ತಮ್ಮಂದ್ರೆ ಹಾಗೆ ಇದ್ವಿ. ಹೌದೌದು. ಯಾಕಂದ್ರೆ ನಾವು ಜೊತೆ ವಿಷಯ, ನಾನು ಎಲ್ಲಿ ಇದ್ರು ಕೂಡ, ಇಲ್ಲಿ ಹೋದ್ರು ನನಗೆ ಜೊತೆ ಯಾರು ಅಂತ ಕೇಳಿದ್ರೆ ಅದು ದಿವಾಕರ. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಅವನ ಮನಸ್ಸನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಯಾಕಂದ್ರೆ ರಂಗದಲ್ಲಿ ಹಾಗೆ ನನ್ನ ಮನೋಧರ್ಮ ಏನು ಅನ್ನೋದು ಅವನಿಗೆ ಗೊತ್ತಿದೆ. ಯಾವುದೇ ಈಗ ಚಂಡಮುಂಡರು ನಾವು ಎಷ್ಟು ಮಾಡಿದ್ರು ಕೂಡ ಆ ಚಂಡಮುಂಡರಲ್ಲಿ ಏನಾದ್ರೂ ಒಂದು ಹೊಸತನ ಇರ್ತದೆ. ಅದು ಮಾತುಕತೆ. ಅದು ದಿವಾಕರಣ್ಣ ನಿಮಗಿಂತ ತಿರುಗಾಟದಲ್ಲಿ ನನಗಿಂತ 2 ವರ್ಷ ಕಿರಿಯವ. ಜೂನಿಯರ್. ಹೌದು. ನಾನು 90ನೇ ಬ್ಯಾಚಿನವ, ಅವ 92 93 ಏನ. ಅಷ್ಟು ಆತ್ಮೀಯತೆ. ಹಾಗೆಂತ ಆವತ್ತು ನಾವು ಏನು ಮಾತುಕತೆ, ನಮಗಿಬ್ಬರಿಗೂ ಕಾಲು ನೋವಿತ್ತು, ಏನು ಮಾತುಕತೆ ನಡೀಲಿಲ್ಲ. ಅಲ್ಲಿ ಹೋದ ಮೇಲೆ ಏನೋ ಒಂದು ಆಯ್ತು, ಅದು ಮತ್ತೆ ಅದು ಇಂದಿಗೆ ಯೂಟ್ಯೂಬ್ ಅಲ್ಲಿ ಇದೆ. ಹೌದು, ಅದು ನಮಗೆ ಪ್ಲಸ್ ಆಯ್ತು. ಈಗ ಅವನಿಗೂ ಪ್ಲಸ್ ಆಯ್ತು, ನನಗೂ ಪ್ಲಸ್ ಆಯ್ತು. ಯಾಕಂದ್ರೆ ಅದೊಂದು ಯಾರು ಮಾಡ್ಲಿ ಈಗ ಹೇಳುವವರು ನೀವು ಮಾಡಿದ ನಂತರ ಬೇಕಾದಷ್ಟು ಅದು ಯಾರು ಹೇಳ್ಬೋದು. ಆದ್ರೆ ಅವತ್ತು ನಾವು ಎಷ್ಟು ಸುಸ್ತಾಗಿದ್ದೇವೆ ಅಂದ್ರೆ, ಬೆಳಿಗ್ಗೆ ನಾವು ಪಾವಂಜೆಯಲ್ಲಿ ಆಟ ಮುಗಿಸಿ ಹೋದ್ದು. ಪಾವಂಜೆಯಲ್ಲಿ ಒಂದು ಒಳ್ಳೆ ಕೆಲಸದ ವೇಷ ಇತ್ತು, ಅದು ಮುಗಿಸಿ ಹೋಗಿ ಕಲ್ಲಗುಂಡಿಯಲ್ಲಿ ಈ ವೇಷ ಮಾಡಿ ಮರುದಿವಸ ಮಧ್ಯಾಹ್ನ ಬಬ್ರುವಾಹನ ಮಾಡಿದ್ದೇನೆ. ಬೇರೆ ನಿದ್ರೆ ಇಲ್ಲದೆ ಇರೋ ದೇವಸ್ಥಾನದಲ್ಲಿ ಬಬ್ರುವಾಹನ ಮಾಡಿ, ಆಗ ಅದು ಮುಗಿಸಿ ಹೋಗಿ ಮಲಗಿದೆವು. ಮರುದಿವಸ ಮಧ್ಯಾಹ್ನದವರೆಗೆ ಎಚ್ಚರ ಆಗಲಿಲ್ಲ, ಅಷ್ಟು ಸುಸ್ತಾಗಿದೆ. ಇಬ್ರು ಕೂಡ ಒಂದೇ. ಅದು ಉರುಳಿಕೆ ತಿರುಗಿ ಆದ ನಂತರ ಅಲ್ಲಿಂದ ಪುನಃ ಪದ್ಯ ತಗೊಳ್ತೀರಿ, ಪುನಃ ಕೆಲಸ ಮಾಡ್ತೀರಿ. ಅವತ್ತು ತುಂಬಾ ಸಭೆಯ ಕ್ರೌಡ್ ಇತ್ತು, ಮತ್ತೆ ಕಮೆಂಟ್ಸ್ ಹೇಳುವವರು ಆಮೇಲೆ ಹೇಳ್ತಾರೆ ಅಂತ ಗೊತ್ತಾಗಿದೆ ನಮ್ಗೆ. ಆದ್ರೆ ಹೇಳುವವರು ಅವರು ಬಂದು ನಮ್ಮ ಮುಂದೆ ನಾನು ಅದಕ್ಕೆ ಮಾಡಿ ತೋರಿಸ್ಬೇಕು. ಅದಷ್ಟು ಸುಲಭ ನಾನು ಅದಕ್ಕೆ ನಾನು ಕಲಾವಿದನಾಗಿ ಹೇಳುವಂತದ್ದು, ಉರುಳಿಕೆ ತಿರುಗುವಂತದ್ದು ಅದು ಕೂಡ ಒಂದು ಪದ್ಯಕ್ಕೆ ಏರು ಪದ್ಯ ಹೋಗಿ ಹಾರಿ ದೀಗಿಣ ಹಾರಿ ಮತ್ತೆ ಉರುಳಿಕೆ ತಿರುಗುವಂತದ್ದು ಸಾಧ್ಯ ಇಲ್ಲ. ಅಷ್ಟು 2-3 ಗಂಟೆ ನಾವು ರಂಗದಲ್ಲಿ ಇದು ಕೆಲಸ ಮಾಡಿ ಕೊನೆಯ ಕ್ಷಣಕ್ಕೆ ಅದು ಆಗುದಿಲ್ಲ. ಅದು ಆಗುವಂತ ಅಸಾಧ್ಯವಾದಂತ ಮಾತು, ಅದು ನಿಮ್ಮಿಂದ ಸಾಧ್ಯ ಆಗಿದೆ. ಅದು ಈಗ ನಮ್ಮಲ್ಲಿ ಹೇಳಿದ್ರೆ ಈಗಲೂ ಸಾಧ್ಯ ಇಲ್ಲ. ಅದೊಂದು ಆಗಿ ಹೋಗಿ. ಹೌದೌದು. ಹಾಗೆಂತ ನಾವು ಆತ್ಮೀಯತೆಯಿಂದಲೇ ಅದನ್ನು ಸ್ವೀಕರಿಸಿದ್ದೇವೆ.
ಹಾ, ಬಟ್ ಹೆಚ್ಚಿನ ಜನರು ಮೆಚ್ಚಿಕೊಂಡಿದ್ದಾರೆ. ಇಂದಿಗೂ ಕೂಡ ಅದು ವಿಡಿಯೋ ಸಿಗ್ತದೆ, 29 ನಿಮಿಷ 20 ನಿಮಿಷ ಏನೋ ಇದೆ. ನಮ್ಮ ಇಬ್ಬರ ಪ್ರಚಾರಕ್ಕೂ ಅದೊಂದು ಮಾಧ್ಯಮ ಆಯ್ತು. ಅದು ನಿಜವಾಗಿ ಆ ಯೂಟ್ಯೂಬ್ ಅಲ್ಲಿ ಹಾಕಿದವರಿಗೆ ನಿಜವಾಗಿ ಧನ್ಯವಾದ ಹೇಳಬೇಕು. ಖಂಡಿತವಾಗಿ ನಾನೆಲ್ಲ ಬರ್ಲಿಲ್ಲ, ನಾನು ಕೂಡ ಮೇಳದಲ್ಲಿ ಇದ್ದವನೇ. ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಒಂದು ನಮಗೆ ಆ ಕಲ್ಲುಗುಂಡಿಯಲ್ಲಿ ಆ ಕ್ಷೇತ್ರದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ಶ್ಯಾಮ್ ಭಟ್ರು, ಅವರಿಗೆ ಪ್ರತಿ ವರ್ಷ ಅವಕಾಶ ಕೊಡ್ತಾರೆ. ಹೌದು. ಈಗ ಇದಿಷ್ಟು ವಿಚಾರಗಳು. ಇನ್ನು ಕಡೆದಾಗಿ ಹೇಳುದಾಗಿದ್ರೆ, ಚಂದ್ರಶೇಖರ ಧರ್ಮಸ್ಥಳ ಅವರು ಮೆಚ್ಚಿಕೊಂಡಂತಹ ಕಲಾವಿದರು ಯಾರು ಅಂತ ಹೇಳಿ? ಎಲ್ಲ ಕಲಾವಿದರನ್ನ ಆತ್ಮೀಯತೆಯಿಂದ ನಾವು ಮೆಚ್ಚಿಕೊಂಡಿದ್ದೇನೆ. ಈಗ ನಾನು ಇದ್ದ ಮೇಳದಲ್ಲಿ ಯಾರೆಲ್ಲ ಕಲಾವಿದರಿದ್ದಾರೋ ಅವ್ರನ್ನು ಅತಿ ಹಚ್ಚಿಕೊಂಡಿದ್ದೇನೆ. ಅವರು ನನಗೆ ಉಪಕಾರ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರಲ್ಲಿ ನಾನು ಹೆಚ್ಚು ಪ್ರೀತಿಯನ್ನು ತೋರಿಸುವುದಲ್ಲ, ಎಲ್ಲರಿಂದಲೂ ನಾನು ಸ್ವಲ್ಪ ನಾನು ಕಲ್ತಿದ್ದೇನೆ. ವೇಷಧಾರಿಯಾಗಿ ಯಾರನ್ನು ಮೆಚ್ಚಿಕೊಂಡಿದ್ದೇನೆ? ಎಲ್ಲರನ್ನು ಮೆಚ್ಚಿಕೊಂಡಿದ್ದೇನೆ. ಯಾರನ್ನ ಹಿರಿಯ ಕಲಾವಿದರಾಗಿ? ಹಿರಿಯ ಕಲಾವಿದರು ನನಗೆ ಇವರ ವೇಷ ಇಷ್ಟ ಅಂತ ಹೇಳಿದ್ರೆ ಯಾರನ್ನ? ಶ್ರೀಧರ ಭಂಡಾರಿಗಳು ಇಷ್ಟ. ಮತ್ತೆ ಕಿರೀಟ ವೇಷದಲ್ಲಿ, ಬಣ್ಣದ ವೇಷದಲ್ಲಿ ಎಲ್ಲರೂ. ನಿಮ್ಮ ಜೊತೆಗಾರಾದಂತ ದಿವಾಕರ್ ರೈ ಅವರ ಬಗ್ಗೆ ಏನು ಹೇಳ್ತೀರಿ? ಅಯ್ಯೋ, ನಿಮ್ಮ ಆತ್ಮೀಯರು? ನನ್ನ ಆತ್ಮೀಯ ಒಂದು. ಮತ್ತೆ ಇವತ್ತಿಗೂ ಸಂದರ್ಶನಕ್ಕೆ ಪ್ರಯತ್ನ ಪಟ್ಟಿದ್ದೇನೆ, ಕಾಲ್ ಮಾಡಿದ್ದೇನೆ, ಮೆಸೆಂಜರ್ ಅಲ್ಲೆಲ್ಲ ಮೆಸೇಜ್ ಹಾಕಿದ್ದೇನೆ, ಅವರು ಪ್ರತಿಕ್ರಿಯೆ ಬರ್ಲಿಲ್ಲ. ಅವ್ರು ಒಪ್ಪಿಕೊಂಡೆ ಕಾಲ್ ಮಾಡಿ ನಾನು ಅವರ ಸಂದರ್ಶನವನ್ನು ಮಾಡ್ತೇನೆ ಅನ್ನುವಂಥದ್ದನ್ನ ಇನ್ನು ನಿಮ್ಮ ಸಂದರ್ಶನ ಆಗಿದೆ, ಇನ್ನು ನನಗೆ ಕಮೆಂಟ್ ಬರ್ತದೆ ದಿವಾಕರ್ ಅವ್ರದ್ದು ಮಾಡಿ ಅಂತೇಳಿ. ಅದಕ್ಕೋಸ್ಕರ ಎಷ್ಟೋ ಜನ ನನ್ನ ಜೊತೆಗೆ ತಮ್ಮಂದಿರ ವೇಷ ಮಾಡಿದ್ದಾರೆ. ತುಂಬಾ ಮಂದಿ, ಹೆಚ್ಚಿನ ಪುಂಡು ವೇಷಧಾರಿಗಳಲ್ಲ. ನಾನು ಮಾಡಿದ್ದು ಶ್ರೀಧರ ಭಂಡಾರಿಗಳೊಟ್ಟಿಗೆ ಮಾತ್ರ ತಮ್ಮನ ವೇಷ. ಈಗ ದಿವಾಕರನು ಶ್ರೀಧರನೊಟ್ಟಿಗೆ ಚಂಡಮಂಡರು ಮಾಡಿದ್ದು. ಹಾಗೆಂತ ಇಷ್ಟು ಮಂದಿ ಮಾಡಿದ್ರು ಕೂಡ ಅದರಲ್ಲಿ ಅಗ್ರಸ್ಥಾನ ಯಾರಿಗಂತ ಕೇಳಿದ್ರೆ ದಿವಾಕರನಿಗೆ ಕೊಡ್ಬೇಕಾಗಿತ್ತು. ಉಳಿದವರು ಕಡಿಮೆ ಅಂತ ಹೇಳುದಲ್ಲ, ಅವರವರ ಎಷ್ಟು ಪಾಂಡಿತ್ಯ ಉಂಟು ಅವರು ಮಾಡ್ತಾರೆ. ಈಗ ಅಮ್ಮುಂಜ ಮೋಹನ್ ಆಗ್ಲಿ ಅವ್ರ ಜೊತೆಗೂ ಚನ್ನಮಂಡ್ರು ಮಾಡ್ತೇನೆ, ಬೆಳ್ಳಿಪಾಡಿ ಒಟ್ಟಿಗೆ ಚನ್ನಮಂಡ್ರು ಮಾಡಿದೆ. ಈ ಲೋಕೇಶ್ ಕಿರಿಯ ಕಲಾವಿದರು ಲೋಕೇಶ್ ಮುಚ್ಚೂರು, ನವೀನ ಮುಂಡಾಜೆ, ಮತ್ತೆ ನಮ್ಮ ಪದ್ಮನಾಭ ಕನ್ನಡಿಗಟ್ಟೆ, ಗೌತಮ್ ಶೆಟ್ಟಿ ಬೆಳ್ಳಾರೆ, ಮತ್ತು ಎಲ್ಲ ಪುಂಡು ವೇಷಧಾರಿಗಳೆಲ್ಲ, ಶಶಿಧರ ಕನ್ಯಾನ, ವಿನೋದ್ ರೈಸ್ವರಕ್ಕೆ, ಇವರಲ್ಲಿ ಎಲ್ಲ ಪುಂಡು ವೇಷಧಾರಿಗಳೊಟ್ಟಿಗೆ ನಾನು ಮಾಡಿದ್ದೇನೆ. ಆದರೆ ಹೆಚ್ಚು ನನಗೆ ಪ್ರೀತಿ ಅಂತ ಕಂಡದ್ದು ದಿವಾಕರಣ್ಣ ಜೊತೆ. ಚಂದ್ರಣ್ಣ, ನೀವೊಂದು ಹಿರಿಯ ಕಲಾವಿದರಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟು ವರ್ಷ ತಿರುಗಾಟ ಮಾಡಿದಂತಹ ನೀವು, ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿಯುವಂತಹ ಕಲಾವಿದರಿಗೆ ಹಿಮ್ಮೇಳ ಅಥವಾ ಮುಮ್ಮೇಳ ಅವರಿಗೆ ಕಿವಿ ಮಾತನ್ನ ಹೇಳುವುದಾಗಿದ್ರೆ ಏನು ಹೇಳ್ತೀರಿ? ಯಕ್ಷಗಾನಕ್ಕೆ ನಾವೇನೋ ಸೇರಿಯಾಗಿದೆ, ಉಪಾಯವಿಲ್ಲದೆ ಸೇರಿಕೊಂಡದ್ದು ಬದುಕುವುದಕ್ಕಾಗಿ ಅಲ್ಲ, ಸಂಸಾರ ಸಾಕುವುದಕ್ಕೆ. ಆದರೆ ಈಗಿನ ಯಾರು ಹೊಸತಾಗಿ ಸೇರ್ತಾರೋ ಅವರಿಗೆ ಅದನ್ನು ವೃತ್ತಿಯಾಗಿ ಸ್ವೀಕರಿಸಬೇಡಿ. ಯಕ್ಷಗಾನವನ್ನು ಪ್ರವೃತ್ತಿಯಾಗಿ ಬೇರೊಂದು ಜಾಬ್ ಇರುವಂಥ ಜಾಬ್ ಮಾಡುವ ಒಟ್ಟಿಗೆ ಇದನ್ನು ಯಕ್ಷಗಾನವನ್ನು ಬಳಸಿಕೊಳ್ಳಿ ಅಂತ ಹೇಳ್ತೇನೆ. ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಇದನ್ನು ಅಭ್ಯಾಸ. ಆದರೆ ಯಕ್ಷಗಾನವನ್ನು ಬಿಡಬೇಡಿ, ಎಲ್ಲರೂ ಅಭ್ಯಾಸ ಮಾಡಿ. ಯಾಕಂದ್ರೆ ಇದರಿಂದ ತುಂಬ ಪ್ರಯೋಜನ ಉಂಟು. ಒಂದು ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ನಮಗೆ ಪ್ರಯೋಜನ ಉಂಟು. ಒಂದೀಗ ಶುದ್ಧವಾದ ಕನ್ನಡ ಮಾತಾಡಬೇಕು ಅಂತ ಆದ್ರೆ ಅದಕ್ಕೆ ಯಕ್ಷಗಾನ ಕಾರಣ. ಮತ್ತೆ ಬಾಡಿ ನಮಗೆ ಕೂತಲ್ಲೇ ಕೂತ್ಕೊಂಡ್ರೆ ಏನಾಗ್ತದೆ, ಜಾಡ್ಡಿ ಹಿಡಿತದೆ. ಇಲ್ಲ, ನಮ್ಮ ಬಾಡಿಗೆಲ್ಲ ಕೆಲಸ ಸಿಗುತ್ತೆ ಯಕ್ಷಗಾನದಿಂದ. ಹಾಗಾಗಿ ಯಕ್ಷಗಾನವನ್ನು ವೃತ್ತಿಯಾಗಿ ಸ್ವೀಕರಿಸಬೇಡಿ, ಪ್ರವೃತ್ತಿಯಾಗಿ ಸ್ವೀಕರಿಸಬೇಕು. ಪುಂಡು ವೇಷಧಾರಿಯಾದಂತಹ ಚಂದ್ರಶೇಖರ ಧರ್ಮಸ್ಥಳ ಇವರು ಸ್ತ್ರೀವೇಷವನ್ನು ಮಾಡಿದ್ದೀರಿ, ಇಲ್ಲ ಅಂತ ಹೇಳುದಿಲ್ಲ ನಾನು. ನಿಮ್ಮ ಸಂದರ್ಶನ ಅಂತ ಹೇಳುವಾಗ ಅನೇಕ ಪುಂಡು ವೇಷಧಾರಿಗಳು ನೋಡ್ತಾ ಇರ್ತಾರೆ. ನಮಗೆಲ್ಲ, ನಾನು ಕಲಾವಿದನಾಗಿರೋಕ ನನ್ನನ್ನು ಸೇರಿಸಿ ಹೇಳ್ತೇನೆ, ಒಂದು ಪದ್ಯ 2 ಪದ್ಯ ಕುಣಿದು ತುಂಬಾ ಆಯಾಸ ಆಗ್ತದೆ, ಮತ್ತಿನ ಪದ್ಯಕ್ಕೆ ಕುಣಿಯುವುದಕ್ಕೆ ಅಸಾಧ್ಯ, ಸ್ಟೆಮಿನಾ ಇಲ್ಲ ಅಂತ ಹೇಳಿ ಆಗ್ತದೆ. ಸೊ ಇದಕ್ಕೆ ನಿಮ್ಮ ಸೊಲ್ಯೂಷನ್ ಏನು ಅಂತ ಹೇಳಿ? ಒಂದು ಪಾತ್ರಗಳಿಗೆ ಎಷ್ಟು ಪದ್ಯಗಳುಂಟು, ನಾವು ಎಲ್ಲಿ ಕೆಲಸ ಮಾಡಬೇಕು ಅದನ್ನು ಮೊದಲಾಗಿ ನಾವು ಆಲೋಚನೆ ಮಾಡಿ ರಂಗ ಪ್ರವೇಶ ಮಾಡಬೇಕು. ಈಗ ಒಂದು ಅಭಿಮನ್ಯುಗೆ ಎಷ್ಟು ಪದ್ಯಗಳುಂಟು, ಆ ಎಲ್ಲ ಪದ್ಯಗಳಿಗೆ ಕೆಲಸ ಮಾಡೋದಲ್ಲ. ಅಲ್ಲ, ಸ್ಟ್ಯಾಮಿನಾ ಇದ್ರೆ ಮಾಡ್ಬೋದು. ಆದರೆ ಮಾಡಿದ ಈಗ 2 ಪದ್ಯಕ್ಕೆ ನಾವು ಮೊದಲನೇ ಪದ್ಯಕ್ಕೆ 2 ಪದ್ಯಕ್ಕೆ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿ ತೋರಿಸಬೇಕು ಮತ್ತೊಂದು ಪದ್ಯ. ನೀವು ಎಲ್ಲ ಪದ್ಯಕ್ಕೂ ಒಂದೇ ರೀತಿ ಕೆಲಸ ಮಾಡ್ತೀರಾ? ಅದೇ ನಾ ಮಾಡ್ತೇನೆ. ಅದೇ ಸ್ವಲ್ಪ ನಾನು ಶರೀರಕ್ಕೆ ಹೆಚ್ಚು ನಾನು ಬಲ ಕೊಡುದಿಲ್ಲ. ಆದಷ್ಟು ನಾನು ನ್ಯಾಕಲ್ಲಿ ಕೆಲಸ ಮಾಡ್ತೇನೆ. ಅದು ಕೆಲವೊಂದು ಸಂದರ್ಭದಲ್ಲಿ ನಾವು ಶರೀರಕ್ಕೆ ಬಲ ಹಾಕ್ಬೇಕಾಗ್ತದೆ, ಅನಿವಾರ್ಯ. ಹಾಗೆ ಎಲ್ಲಿ ಕೆಲಸ ಮಾಡ್ಬೇಕೆನ್ನುವುದನ್ನು ಆಲೋಚನೆ ಮಾಡಿ, ಇನ್ನು ಕಲಿಯುವ ಹುಡುಗರು, ಪುಂಡು ವೇಷಧಾರಿಗಳು ಅದನ್ನು ಆಲೋಚನೆ ಮಾಡಿ
ಪಾತ್ರವನ್ನು ಮುಂದುವರಿಸಿ ಅಂದ್ರೆ ಯಾವ ಪದ್ಯಕ್ಕೆ ಎಷ್ಟು ಕೆಲಸ ಇದೆ, ಎಷ್ಟು ಕೆಲಸ ಮಾಡಬೇಕು. ಅಂದ್ರೆ ಈಗ ನಮ್ಮ ಪ್ರವೇಶವನ್ನ ಈಗ ನಾನು ಹೇಳುವಂತದ್ದು, ಪ್ರವೇಶ ಆಗಿ ಕುಣಿತಾರೆ, ಹಾಡ್ತಾರೆ, ಮತ್ತೆ ಏರು ಪದ್ಯ ಎಲ್ಲ ಹೋಗ್ತಾರೆ, ಮತ್ತಿನ ಪದ್ಯಕ್ಕೆ ಸ್ಟೆಮಿನವೇ ಇಲ್ಲ ಅನ್ನುವಂಥದ್ದು ಆಗ್ತದೆ, ಪಾತ್ರ ಸತ್ತು ಹೋಗ್ತದೆ. ಸೊ ಹಾಗೆ ಇರುವಾಗ ನೀವು ಆರಂಭದಿಂದ ಕೊನೆ ತನಕ ಒಂದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತೀರಿ. ಅದನ್ನ ಈ ಕಿರಿಯ ಕಲಾವಿದರು ಕುಂಡುವೇಷದಲ್ಲಿ ಮುಂದುವರಿಬೇಕಾದವರಿಗೆ ದಿಗಿನವು ಕೂಡ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ತದೆ. ಸೊ ಹೇಗೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕು ಅಂತ ಅಷ್ಟೇ. ಈಗ ಅದೇ ಇನ್ನು ಬರುವ ಪುಂಡುವೇಷಧಾರಿಗಳು ಮೊದಲಾಗಿ ಅದೇ ಒಂದು ಪದ್ಯಕ್ಕೆ ಎಷ್ಟು ಕುಣಿಬೇಕು ಅಂತ ಒಂದು ಆಲೋಚನೆ ಮಾಡಿ ಕೆಲಸ ಮಾಡ್ಬೇಕು. ಒಂದು ಮತ್ತೊಂದು ನಮ್ಮನ್ನು ಸೋಲಿಸುವಂತಹ ಭಾಗವತರುಗಳು ಇದ್ದಾರೆ, ಅದನ್ನು ಆಲೋಚನೆ ಮಾಡ್ಬೇಕು. ಈಗ ಬೆನ್ನಿಗೆ 2-3 ಪದ್ಯ ಕೊಡುವರಿದ್ದಾರೆ ಭಾಗವತರು. ಆಗಿದೆ. ಆವಾಗ ನಾವು ಎಷ್ಟು ಸ್ವಲ್ಪ ಆದ್ರೂ ಒಂದು 2 ಪದ್ಯದ ಸ್ಟ್ಯಾಮಿನ ನಾವು ಕೊನೆಯವರೆಗೆ ಉಳಿಸಿಕೊಡ್ಬೇಕು. ಎಲ್ಲಿಯಾದ್ರೂ ಭಾಗವತ ಇನ್ನೊಂದು ಪದ್ಯ ಕೊಟ್ಟರೆ ಏನು. ಈಗ ನಮಗೆ ತುಂಬಾ ಅನುಭವ, ಯಾಕಂದ್ರೆ ನನಗೆ ಇಂದ್ರಿತು ಕಾಳಗ ಪ್ರಸಂಗದಲ್ಲಿ ಇದೇ ಹೊಳ್ರು ನಮ್ಮ ಉಲ್ಲಾಸ ನೋಡಿ ಪದ್ಯ ಕೊಟ್ಟಿದ್ದಾರೆ, ಬೆನ್ನಿಗೆ ಪದ್ಯ ಬಿಡತಿ 2 ಪದ್ಯ ಕೊಟ್ಟಿದ್ದಾರೆ. ಹಾಗೆ ಪ್ರಸಾದ ಬಲಿಪುರವರು ಒಮ್ಮೆ ಕೊಟ್ಟಿದ್ದಾರೆ ಇಂದ್ರಿತು ಕಾಳಗದಲ್ಲಿ. ಅವ್ರನ್ನು ನಮ್ಮ ಉಲ್ಲಾಸ ನೋಡಿ ಕೊಟ್ಟದ್ದು, ಸಂತೋಷ, ಇನ್ನು ಆಟ ಒಳ್ಳೇದಾಗ್ಲಿ, ಕುಣಿಯುವ ಸಾಮರ್ಥ್ಯ ಉಂಟು ಅನ್ನೋ ಕಾರಣಕ್ಕೆ ಕೊಟ್ಟದ್ದು. ಹಾಗೆ ಇನ್ನೇನಿದ್ರು ಇನ್ನು ಬೆಳೆಯುವ ಹುಡುಗರು, ಕುಂಡುವೇಷಧಾರಿಗಳು ಅಲ್ಲ, ಎಲ್ಲ ಪಾತ್ರಧಾರಿಗಳು ಆಲೋಚನೆ ಮಾಡ್ಬೇಕೇನಂದ್ರೆ, ಯೂಟ್ಯೂಬ್ ಅಲ್ಲಿ ಏನು ಒಬ್ಬ ಕಲಾವಿದ ಮಾಡಿದ್ದಾನೆ ಅದನ್ನೇ ನೋಡಿ ಅದನ್ನು ಮುಂದುವರಿಸುವುದಲ್ಲ, ಶಾಸ್ತ್ರೀಯವಾಗಿ ಅದನ್ನು ಕಲಿತು ಆಮೇಲೆ ರಂಗ ಪ್ರವೇಶ ಮಾಡಬೇಕು ಅಂತ ನನ್ನೊಂದು ಕಿವಿ ಮಾತು. ಹೌದು. ಎಸ್. ಚಂದ್ರಣ್ಣ, ಇಷ್ಟು ವರ್ಷ ತಿರುಗಾಟ ಮಾಡಿದಂತಹ ನಿಮಗೆ ಅತ್ಯಂತ ನೋವಿನ ವಿಚಾರವಾಗಿ ಕಾಡಿದಂತಹ ಒಂದು ಘಟನೆ ಯಾವುದು? ತಿರುಗಾಟ ಮಾಡಿ 36 ವರ್ಷ ತಿರುಗಾಟ ಮಾಡಿದ್ದೀರಿ, ನನಗೆ ಇದೊಂದು ವಿಚಾರ ಬೇಡ ಇತ್ತು, ತುಂಬಾ ನೋವಾಗಿದೆ ಈ ವಿಚಾರ ಅಂತ ಹೇಳುದಾದ್ರೆ ಯಾವ್ದನ್ನ ಹೇಳ್ತೀರಿ? ರಂಗದಲ್ಲಿ ನಮ್ಮ ಶರೀರಕ್ಕಾದ ನೋವು ಅಲ್ಲ, ಮಾನಸಿಕವಾಗಿ ನಿಮಗೆ ಆಗಿರುವಂತ ನೋವು, ಈ ವಿಚಾರ ತುಂಬಾ ನೋವಾಗಿದೆ ನನಗೆ, ನಾನು ನೋವನ್ನು ಅನುಭವಿಸಿದ್ದೇನೆ ಅಂತ ಹೇಳುದಾದ್ರೆ? ನೋವು ಅನುಭವಿಸಿದ್ದೆ. ನಾನು ಪ್ರಥಮ ತಿರುಗಾಟದಲ್ಲಿ ಒಂದು ಬಪ್ಪನಾಡಿ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇರುವಾಗ ನನ್ನ ಗುರುಗಳು ಅದೇ ಒಂದು ಪ್ರಹ್ಲಾದ ಮಾಡುವಾಗ ನನ್ನನ್ನು ಎಳ್ಕೊಂಡು ಹೋಗಿದ್ದಾರೆ ರಂಗಸ್ಥಳಕ್ಕೆ. ಕೈ ಹಿಡಿದು ನೆಲದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವರಿಗೆ ಸಿಟ್ಟು ಬಂದದ್ದೇನಂದ್ರೆ, ನಾನೊಮ್ಮೆ ಹಾರಿ ಕೂತುಕೊಳ್ಳಿಲ್ಲ ಸೊಂಟದಲ್ಲಿ ಕಾರಣಕ್ಕಾಗಿ ಅವ್ರು ಹೊಡೆದು ನನ್ನನ್ನು ಎಳ್ಕೊಂಡೋದು. ಆಗ ತುಂಬಾ ನೋವಾಗಿದೆ. ಬೇಡ ಇತ್ತು ಯಕ್ಷಗಾನ, ಯಾಕೆ ಇವರ ಕೈಯಿಂದ ನಾವು ಮನೆಯಲ್ಲೇ ಬಿಟ್ಟು ತಿಂತದ್ದು ಕಡಿಮೆ, ಇವರ ಕೈಯಿಂದ ಬಿಟ್ಟು ತಿಂದು ಆವಾಗ ನೋವಾದದ್ದುಂಟು. ಅದು ಯಾಕೆ ಅಂತ ನಮಗೆ ಮತ್ತೆ ಗೊತ್ತಾಯ್ತು, ಬೆಳೆಯುತ್ತಾ ಬರುವಾಗ ನಮಗೆ ಯಾಕೆ ಹೊಡೆದಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಹೌದು. ಹಾಗಾಗಿ ಪ್ರೇಕ್ಷಕ ವರ್ಗದಿಂದ ಅಥವಾ ಯಕ್ಷಗಾನ ರಂಗದಿಂದ ಇತ್ಯಾದಿ ಚಂದ್ರಣ್ಣನ ಯಾರಾದ್ರೂ ನಿಂದಿಸಿದಾರ? ನಮ್ಮ ಎದುರಲ್ಲಿ ಯಾರು ನಿಂದಿಸಲಿಲ್ಲ. ಎದುರಲ್ಲ, ಹಿಂದೆಯಿಂದ ನಿಂದಿಸಿದ್ದು ಗೊತ್ತುಂಟಾ ಅಂತ ಹೇಳಿ, ಗೊತ್ತಾಗಿದ ನನಗೀಗ ಹೇಳಿದ್ರು, ಯಕ್ಷಗಾನ ನನ್ನದು ಅದು ಸರಿ ಇಲ್ಲ, ನನ್ನದು ಇದು ಸರಿ ಇಲ್ಲ, ಕುಣಿಯುವುದು ಸರಿ ಇಲ್ಲ, ಪ್ರವೇಶ ಸರಿ ಇಲ್ಲ ಅನ್ನುವ ಮಾತುಗಳು ಏನಾದ್ರು ಬಂದಿದೆ? ಕೆಲವರೆಲ್ಲ ಹೇಳ್ತಾ ಇದ್ರು ಮೊದಲು, ನಮಗೆ ಕಿವಿ ಬಿದ್ದಿದೆ, ಅಂದ್ರೆ ಸ್ವಲ್ಪ ಭಾವನೆ ಕಡಿಮೆ ಅಂತ ಹೀಗೆ ಹೇಳ್ತಾ ಇದ್ರು, ಕೊರತೆ ಹೇಳ್ತಾ ಇದ್ರು. ಹೌದು, ಅದ್ರ ಮತ್ತೆ ನಾನು ತಿದ್ದಿಕೊಂಡಿದ್ದೇನೆ. ಈಗ ನಮಗೆ ಭಾವನೆ ಹೇಗೆ ನಮಗೆ ಏನಿದ್ರು ಈ ತುಳು ಪ್ರಸಂಗಗಳಿಗೆ ತಿರುಗಾಟ ಮಾಡಿದ ಕಾರಣ ನಮಗೆ ನಾಟಕೀಯತೆ ಬಂದಿದೆ, ಭಾವನೆ ಹೇಗೆ ಪ್ರಕಟ ಮಾಡ್ಬೇಕು ಅಂತ ಬಂದಿದೆ. ಆದ್ರೆ ಹೇಳಿದ ಕಾರಣ ಮತ್ತು ನಾನು ತಿದ್ದಿಕೊಂಡೆ, ಅದು ಹೇಳಿದ್ದು ಸರಿ ಅಂತ. ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಆಯಾಸ ಆಗಿರುವಾಗ ಸರಿಯಾದ ಭಾವ ಪ್ರಕಟ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಸರಿಪಡಿಸಿಕೊಂಡಿದ್ದೇನೆ. ಕೆಲವು ನೋವಾಗಿದೆ, ಇದು ಹೇಳಿದ್ರಲ್ಲ, ನಮ್ಮ ಎದುರಿಂದ ಹೇಳ್ಬೋದಿತ್ತಲ್ವಾ ಅಂತ. ಎಸ್, ಇದು ವಿಚಾರ. ಇನ್ನು ತಿರುಗಾಟ ಮಾಡಿದ 36 ವರ್ಷ ತಿರುಗಾಟ ಮಾಡಿದ ಚಂದ್ರಶೇಖರ ಫ್ಯಾಮಿಲಿ ಬಗ್ಗೆ ಹೇಳುದಾಗಿದ್ರೆ ಏನು ನಿಮ್ಮ ವೈಯಕ್ತಿಕ ಫ್ಯಾಮಿಲಿ? ಈಗ ನಾವೊಂದು ಬೇರೆ ಮನೆ ಮಾಡಿ ನಾವೊಂದು 3 ಮಕ್ಕಳು, ಹೆಂಡತಿ, ನಾವು ಜೊತೆ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಒಬ್ಳು SLC ಓದ್ತಾ ಇದ್ದಾಳೆ, ಮತ್ತೊಬ್ಳು 7th, ಮತ್ತೆ ಹುಡುಗ ಕೊನೆಯವ, ದೊಡ್ಡವಳು ಚಿಂತನ, ಸಣ್ಣವಳು ವಂಶಿಕಾ, ಮತ್ತೆ ಆಶ್ಲೇಷ್ ಅಂತ. ಯಕ್ಷಗಾನವನ್ನ ಕಲಿಸಿದ್ದೀರಾ ಅಥವಾ? ನಾನು ಸ್ವಲ್ಪ ಇದು ಕಲಿಸಿದ್ದೇನೆ ಬಿಟ್ರೆ, ಅದು ಅವ್ರನ್ನ ಕ್ಲಾಸಿಗೆ ಸೇರಿಸಿದ್ದೇನೆ. ಅರುಣ್ ಕುಮಾರ್ ಧರ್ಮಸ್ಥಳ ಅವರ ಯಕ್ಷಬಿಂದು ಇದರಲ್ಲಿ ಕ್ಲಾಸಿಗೆ ನಾನು ಸೇರಿಸಿದ್ದೇನೆ. ತುಂಬಾ ಸಲ ವೇಷ ಮಾಡಿದ್ದಾರೆ, ನನ್ನ ಧರ್ಮಸ್ಥಳ ಮೇಳದಲ್ಲಿ ವೇಷ ಮಾಡಿದ್ದಾರೆ, ಒಂದು 5-6 ಸಲ ವೇಷ ಮಾಡಿದ್ದಾರೆ, ಮತ್ತೆ ಸ್ಕೂಲಲ್ಲಿ ವೇಷ ಮಾಡ್ತಾ ಇದ್ದಾರೆ. ಒಳ್ಳೆ ಇಂಟ್ರೆಸ್ಟ್ ಉಂಟು ಅವರಿಗೆ. ಎಸ್, ಇದು ಮತ್ತೆ ನೀವು ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡವರು ಅನ್ನುವಂಥದ್ದು, ಕೃಷಿಕರು ಹೌದು. ನಾನು ಅದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನ ಹಾಕ್ತೇನೆ. ಎಸ್, ಚಂದ್ರಣ್ಣ, ಕಡೆಯದಾಗಿ ಇಷ್ಟು ವರ್ಷ ಸೇವೆ ಮಾಡಿದ್ದೀರಿ, ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದೀರಿ. ಕಡೆಯ ಭಾಗವಾಗಿ ಯಾರಿಗಾದ್ರೂ ಧನ್ಯವಾದವನ್ನ ಸಲ್ಲಿಸುವುದಿದ್ರೆ ನಮ್ಮ ವಾಹಿನಿಯ ಮುಖಾಂತರ ಧನ್ಯವಾದವನ್ನ ಸಲ್ಲಿಸುವುದಕ್ಕೆ ಒಂದು ಅವಕಾಶ ಇದೆ, ಸಲ್ಲಿಸಬಹುದು. ಮೊದಲಾಗಿ ನಾನು ಧನ್ಯವಾದವನ್ನು ಸಲ್ಲಿಸಿದ್ದು, ಒಂದು ನನಗೆ ಕಲಿಸಿಕೊಟ್ಟಂತಹ ಗುರುಗಳು
ಅವರ ಆಶೀರ್ವಾದದಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆದು ಬಂದಿದ್ದೇನೆ. ಹಾಗಾಗಿ ಗುರುವಿಗೆ ಮೊದಲಾಗಿ ನಾನು ವಂದಿಸ್ತಾ ಇದ್ದೇನೆ. ಆಮೇಲೆ ನನಗೆ ನನ್ನ ವೃತ್ತಿ ಜೀವನವನ್ನು ಸಾಗಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾನು ತಿರುಗಾಟ ಮಾಡಿದ ಎಲ್ಲ ಮೇಳದ ಯಜಮಾನರುಗಳಿಗೆ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನನ್ನನ್ನು ಪ್ರೋತ್ಸಾಹಿಸಿದಂಥ ನಮ್ಮ ಅಭಿಮಾನಿ ವರ್ಗಕ್ಕೆ, ಹಾಗೆ ನನಗೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಮನೆಯವರಿಗೆ ಬಂದು ಯಕ್ಷ ಇನ್ಫೋ ಕನ್ನಡ ಚಾನಲ್, ಅದೆಷ್ಟೋ ಕಲಾವಿದರನ್ನು ನೀವು ಸಂದರ್ಶನ ಮಾಡಿದ್ದೀರಿ. ನನ್ನಂಥವ ಕಿರಿಯ ಕಲಾವಿದರನ್ನು ಮಾತ್ರವಲ್ಲ, ಯಕ್ಷರಂಗಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡು ಎಷ್ಟೋ ವರ್ಷಗಳಿಂದ ದುಡಿದು ಇನ್ನೂ ಎಲೆಮರೆಯ ಕಾಯಿಯಂತಿರುವಂತಹ ಅದೆಷ್ಟು ಹಿರಿಯ ಕಲಾವಿದರಿದ್ದಾರೆ. ಅವರನ್ನು ಪ್ರಪಂಚ ಮುಖಕ್ಕೆ ನೀವು ಪರಿಚಯಿಸಬೇಕು. ಯಾಕಂದರೆ ಇಂತಹ ಮಾಧ್ಯಮಗಳಿದ್ದರೆ ಮಾತ್ರ ಒಬ್ಬ ಕಲಾವಿದ ಎಷ್ಟು ದುಡಿದಿದ್ದಾನೆ, ಏನು ಕಲಾಮಾತೆಗೆ ಸೇವೆ ಸಲ್ಲಿಸಿದ್ದಾನೆ ಎನ್ನುವುದನ್ನು ಗುರುತಿಸೋದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಎಲ್ಲವರ ಸಂದರ್ಶನವನ್ನು ಮಾಡುವ ಮುಖೇನ ನಿಮ್ಮದಂತಹ ಈ ಯಕ್ಷ ಇನ್ಫೋ ಕನ್ನಡ ಚಾನಲ್ ವಿಶ್ವವ್ಯಾಪಿಯಾಗಿ ಬೆಳೆಯಲಿ ಎನ್ನುವ ಹಾಗೆ ನಾನು ಆ ಮಹಾಗಣಪತಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಿಮಗೂ ಅನಂತ ಧನ್ಯವಾದಗಳು. ಹೀಗೆ ಮುಂದೆ ಬರ್ತಾ ಇರಬೇಕು, ಪ್ರೀತಿ ಸದಾ ಇರಲಿ. ನಿಮ್ಮಂತಹ ಹಿರಿಯ ಕಲಾವಿದರ ಈ ಮಾತುಗಳೇ ನಮಗೆ ಅತ್ಯಮೂಲ್ಯ ಅಂತ ಹೇಳ್ತಾ, ಕಡೆಯದಾಗಿ ಹೇಳೋದಿದ್ರೆ ನಿಮ್ಮದೇ ಒಂದು ಅಭಿಮಾನಿ ವರ್ಗ ಇದೆ. ನಾನು ಚಂದ್ರಣ್ಣನ ಫ್ಯಾನ್ ಅಂತ ಹೇಳುವಂಥದ್ದು. ಅವರಿಗೆ ಏನಾದ್ರು ಹೇಳಬೇಕು, ಇಲ್ದಿದ್ರೆ ನಮಗೆ ಏನು ಹೇಳಿಲ್ಲ ಅಂತ ಕೇವಲ ಅವರು ಉಳಿದ ಕಲಾವಿದರನ್ನ ತಿರಸ್ಕಾರ ಅಂತ ಹೇಳಿ ಅಲ್ಲ. ನಾನು ಪುಂಡು ವೇಷ ಕೇಳಿದ್ರೆ ನನಗೆ ಚಂದ್ರಶೇಖರ ಧರ್ಮಸ್ಥಳ ಅಷ್ಟೇ ಅಂತ ಹೇಳುವವರಿದ್ದಾರೆ. ಅವರಿಗೆ ಹೌದು, ಒಬ್ಬೊಬ್ಬರ ಅಭಿಮಾನಿಗಳು ಇದ್ದಾರೆ, ಅವರನ್ನೇ ಅವಲಂಬಿಸಿರುವುದು. ಅವರ ಪಾತ್ರ ಎಲ್ಲಿ ಏನುಂಟು ಅಂತ ಅಲ್ಲಿವರೆಗೆ ಎಷ್ಟು ದೂರ ಆದ್ರೂ ಗಾಡಿ ಮಾಡಿಕೊಂಡು ಹೋಗ್ತಾರೆ. ನಿದರ್ಶನ ನನ್ನ ಅಭಿಮಾನಿಗಳು ತುಂಬಾ ಮಂದಿ. ಅದಕ್ಕೆ ನನಗೆ ಕೇವಲ ಪುಂಡು ವೇಷ ಮಾತ್ರ. ಈಗ ನನ್ನ ಒಂದು ಕ್ಷೇತ್ರ ಮಾತ್ರ ಗಣಮಣಿ ಮಾಡುದಿದ್ರೆ ಆ ಗಣಮಣಿ ನೋಡ್ಲಿಕ್ಕಾಗಿ ಬರ್ತಾರೆ. ಅಂತಹ ನನ್ನ ಕಟ್ಟ ಅಭಿಮಾನಿಗಳಿಗೆ ನಾನು ಹೇಳುವುದೇನೆಂದ್ರೆ, ಇಂತಹ ಅಭಿಮಾನ ನಾನು ಕಲಾ ಸೇವೆ ಮಾಡುವಲ್ಲಿವರೆಗೆ ನಿಮ್ಮ ಅಭಿಮಾನ ಸದಾ ಇರಲಿ, ಹಾಗೆ ನನ್ನ ಮೇಲೆ ಪ್ರೀತಿ ಇರಲಿ ಎನ್ನುವ ಹಾಗೆ ಇದು ನಿಮಗೆ ಕರಜೋಡಿಸಿ ನಮಸ್ಕಾರವನ್ನು ಸಲ್ಲಿಸಿ ನಾನು ನಿಮ್ಮಿಂದ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಕಿರಿಯವರಿಗೆ ದೇವರಿಂದ ಆಶೀರ್ವಾದವನ್ನು ಬೇಡಿಕೊಡ್ತಾ ಇದ್ದೇನೆ. ಎಸ್, ಇದರ ಜೊತೆಗೆ ಅಮೇರಿಕಾ, ಫ್ರಾನ್ಸ್ ಇತ್ಯಾದಿ ವಿದೇಶಗಳಲ್ಲೂ ಕೂಡ ಯಕ್ಷಗಾನ ಕಂಪನ್ನ ಮೂಡಿಸಿದ್ರಿ. ಈ ಸಲವು ವಿದೇಶಕ್ಕೆ ಹೋಗುವಂತಹ ತಯಾರಿಯಲ್ಲಿ ಇದ್ದೀರಿ. ಎಸ್, ಈ ಸಂದರ್ಶನ ನಾನು ಇವತ್ತು ಶುಕ್ರವಾರ, ನಾಳೆ ಶನಿವಾರ ಅವರು ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅವರಿಗೆ ಯಕ್ಷಗಾನ ಪ್ರದರ್ಶನ ಇದೆ. ಅಂದ್ರೆ ಇವರ ಈ ಯಕ್ಷಗಾನದ ಕಥೆಯ ಸಂಚಿಕೆ ಟೆಲಿಕಾಸ್ಟ್ ಆಗುವಂತದ್ದು 1 ವಾರದ ನಂತರ. ಈಗ ನಾವು ವಿಷ್ಣು ಶರ್ಮಾ ಅವರ ಎಪಿಸೋಡ್ ಅನ್ನು ಹಾಕ್ತಾ ಇದ್ದೇನೆ, ಅದಾದ ನಂತರ ಇವರ ಎಪಿಸೋಡ್ ಹಾಕುವುದು. ಬಟ್ ಏನ್ ಕೇಳಿದ್ರೆ, ಈಗ ಶುಕ್ರವಾರ ನಾಳೆ ಇವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಜೊತೆಗೆ ವಿದೇಶಕ್ಕೂ ಕೂಡ ಹೋಗ್ತಾರೆ. ಸೊ ಚಂದ್ರಣ್ಣ, ನನ್ನ ಕರೆಗೆ ಹೋಗೊಟ್ಟು ಇಷ್ಟು ಹೊತ್ತು ಅತ್ಯಮೂಲ್ಯ ಸಮಯವನ್ನ ಕೊಟ್ಟದ್ದಕ್ಕಾಗಿ ನಿಮಗೆ ಧನ್ಯವಾದದ ಜೊತೆಗೆ ಇನ್ನಷ್ಟು ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಮುಂದುವರಿಯುವಂತಾಗ್ಲಿ ಅನ್ನೋದು ನನ್ನ ಕೋರಿಕೆ. ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸಂತೋಷ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕತೆ. ಪ್ರಚಂಡ ಪುಂಡು ವೇಷಧಾರಿಯಾದಂತಹ ಚಂದ್ರಶೇಖರ್ ಧರ್ಮಸ್ಥಳ ಇವರ ಜೊತೆ ಇವರ ಈ ಸಂಚಿಕೆ ತಮಗೆ ಇಷ್ಟ ಆಗಿದೆ ಅಂದುಕೊಳ್ತೇನೆ. ಮುಂದಿನ ಬಾರಿ ಮತ್ತೋರ್ವರು ವಿಶೇಷವಾದಂತಹ ಯಕ್ಷಗಾನ ಕಲಾವಿದರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನ ನೋಡಿ, ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಮುಂದಿನ ಬಾರಿ ಸಿಗೋಣ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.